ನಮಸ್ಕಾರ ಎಲ್ಲರಿಗೂ. ತಮ್ಮೆಲ್ಲರಿಗೂ ಸಾಯಿ ಕಿಚನ್ಗೆ ಸ್ವಾಗತ. ಇವತ್ತು ಜೋಳದ ಹಿಟ್ಟಿನ ಅಂಬ್ಲಿ ಮಾಡೋಣ. 2-3 ಚಮಚೆ ಜೋಳದ ಹಿಟ್ಟು, ಆಮೇಲೆ ಮೊಸರು, ಅದಕ್ಕೆ ಮೊಸರು, ಇದು ಚೆನ್ನಾಗಿ ಕಲಸಿ ಇದು 2 ತಾಸು ನೆನೆಯಲಿಕ್ಕೆ ಬಿಡೋಣ. ನೋಡ್ರಿ, ಹೀಗೆ ಒಂದು ಸ್ವಲ್ಪ ಹಾಕಿ ಕಲಸಿ. ನೋಡ್ರಿ, ಇದು ನೆನೆದಿದೆ. 2 ತಾಸು ಆಯ್ತಲ್ಲ. ಇಲ್ಲಿ ನೋಡ್ರಿ, ನೆನೆದಿದೆ. ಹೇಗೆ ಈ ಬುರುಗ್ ಬಂದಿದೆ ನೋಡ್ರಿ. ನೋಡ್ರಿ, ಇದು ನೆನೆದಿದೆ ನೋಡ್ರಿ. 2 ತಾಸು ಆಯ್ತಲ್ಲ. ಹೇಗೆ ಬುರುಗ್ ಬಂದಿದೆ ನೋಡ್ರಿ. ಇದು ಈಗ ಅಂಬ್ಲಿ ಮಾಡೋಣ. ಈಗ ಕಡಾಯಿ ಇಡೋಣ, ನೀರು ಹಾಕೋಣ. ಅಂಬ್ಲಿ ಮಾಡಲಿಕ್ಕೆ ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಹಾಕೋಬೋದು, ಅಳಸಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಕುದಿಲಿಕ್ಕೆ ಬಿಡೋಣ. ಈಗ ನೋಡಿರಿ, ನೀರು ಕುದಿ ಬಂತು. ಇದರಲ್ಲಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ರುಚಿಗಾಗಿ. ಈಗ ನೀರು ಕುದೀತಾ ಇದೆ. ಇದು ಕಾಯಿ ನೆನೆಯಿಟ್ಟಿದ್ವಲ್ಲ ಮೊಸರು ಮತ್ತು ಜೋಳದ ಹಿಟ್ಟು, ಹಾಗೆ ಹಾಕ್ತಾನೆ ಅಳಗಾಡಿಸ್ತಾ ಇರಬೇಕು, ಗಂಟಾಗಬಾರ್ದು ಅಂತ ಹೇಳಿ. ಇದು ಕುದಿಯೋತನ ಹೀಗೆ ಅಳಗಾಡಿಸ್ತಾನೆ ಇರಬೇಕು.